ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಇರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ BScನಲ್ಲಿದ್ದೀರಾ, ಥರ್ಡ್ ಸೆಮ್ಮಲ್ಲಿದ್ದೀರಾ ಅಂದರೆ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಥರ್ಡ್ ಸೆಮ್ಮಲ್ಲಿರೋದ್ರಿಂದ ಒಟ್ಟು 4 ಯೂನಿಟ್ ಇರುತ್ತೆ. 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಸಿಗುತ್ತೆ. ಆಲ್ರೆಡಿ ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಕಂಪ್ಲೀಟ್ ವೀಡಿಯೋಸ್ ವಿತ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಯೂನಿಟ್ 1ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಇದೆ. ಎಗೇನ್ ಕೆಮಿಕಲ್ ಬಾಂಡಿಂಗಲ್ಲೂ ನಿಮಗೆ ಅಯಾನಿಕ್ ಬಾಂಡಿಂಗ್ ಇದೆ, ಕೋವಲೆಂಟ್ ಬಾಂಡಿಂಗ್ ಇದೆ. ಅದಾದಮೇಲೆ ನಿಮ್ಗೆ ಏನಾಗ್ತಿದೆ ಅಂದರೆ ಮೆಟಾಲಿಕ್ ಬಾಂಡಿಂಗ್ ಇದೆ. ಅಯಾನಿಕ್ ಬಾಂಡಿಂಗು ಮತ್ತು ಕೋವಲೆಂಟ್ ಬಾಂಡಿಂಗ್ದು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಮೆಟಾಲಿಕ್ ಬಾಂಡಿಂಗ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಏನಿದೆಯಲ್ಲ ಅದನ್ನಷ್ಟೇ ನಾನಿಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಎಗೇನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅದನ್ನು ಕವರ್ ಮಾಡಿದ್ದೀನಿ. ವೇಲೆನ್ಸ್ ಬಾಂಡ್ ಥಿಯರಿ, VSEPR ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿ ಮತ್ತು VESRP ಥಿಯರಿ ಒಂದಿದೆ, MOT ಇದೆ. ಅದನ್ನೆಲ್ಲನೂ ಕೋವಲೆಂಟ್ ಬಾಂಡಲ್ಲಿ ಕವರ್ ಮಾಡಿದ್ದೀನಿ. ಇವತ್ತಿಂದ ಮೆಟಾಲಿಕ್ ಬಾಂಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಮೆಟಾಲಿಕ್ ಬಾಂಡಿಂಗ್ ಅಂದರೆ ಜನರಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಕಂಡಕ್ಟಿವಿಟಿ ಆಗಿರ್ಬೋದು, ಲಸ್ಚರ್ ಆಗಿರ್ಬೋದು, ಮೆಲಬಲಿಟಿ ಆಗಿದ್ದು, ಕೋಹರ್ಸಿವ್ ಫೋರ್ಸ್ ಇರ್ಬೋದು, ಕ್ರಿಸ್ಟಲ್ ಸ್ಟ್ರಕ್ಚರ್ ಮತ್ತು ಅದರ ಬಾಂಡ್ ಲೆಂತ್ ಹೌ ಇಟ್ ಗೋಯಿಂಗ್ ಟು ಅಫೆಕ್ಟ್, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೆಟಾಲಿಕ್ ಬಾಂಡಿಂಗ್ ಅಂತ ಅಂದರೆ ಏನು ಅಂತಂದರೆ ನಿಮಗೆ ಗೊತ್ತಿದೆ. ಸೊ ನಾವು ಇದು ಪಿರಿಯಾಡಿಕ್ ಟೇಬಲಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇರುವಂಥ ಎಲಿಮೆಂಟ್ಸ್ನೆಲ್ಲ ಮೆಟಲ್ಸು, ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಮೆಟಲ್ಸ್ ಅಂದರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ಎಲೆಕ್ಟ್ರಾನ್ಸ್. ಅವು ಯಾವಾಗೂ ತಮ್ಮ ಎಲೆಕ್ಟ್ರಾನ್ಸ್ನ ಕೊಟ್ಟು ದೇ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ದಿ ಪಾಸಿಟಿವ್ ಚಾರ್ಜ್ ಆನ್ ದೆಮ್. ಅಂಥ ಆಟಮ್ಸ್ಗೆ ನಾವೇನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಸೊ ಈ ಮೆಟಲ್ಸ್ ಏನು ಮಾಡ್ತೇವೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್ನ ಕೊಡ್ತವೆ. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಸಿನ್ಸ್ ದೇ ಹ್ಯಾವ್ ಗಿವನ್ ಅವೇ ಎಲೆಕ್ಟ್ರಾನ್ಸ್, ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಸೊ force of attraction between the electrons and positively charged metal ions in a crystal lattice. ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಮೆಟಾಲಿಕ್ ಬಾಂಡ್ ಇಸ್ ಅ ಟೈಪ್ ಆಫ್ ಎ ಕೆಮಿಕಲ್ ಬಾಂಡ್ ವೇರ್ ಫ್ರೀ ಮೂವಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಅಮಾಂಗ್ ದಿ ಲ್ಯಾಟಿಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್. ಈ ಮೆಟಲ್ ಅಯಾನ್ಸ್ ಏನಾಗ್ತವೆ, ಎಲೆಕ್ಟ್ರಾನ್ಸ್ನ ಕೊಟ್ಟಿರ್ತವೆ. ಎಲೆಕ್ಟ್ರಾನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಇರುತ್ತೆ. ಆ ಗ್ರೇ ಕಲರ್ ಏನು ಚಿಕ್ಕ ಕಲರ್ ಇದೆಯಲ್ಲ ಅದು ಎಲೆಕ್ಟ್ರಾನಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಮೆಟಲ್ ಅಯಾನ್ಸ್ ಏನಿದೆಯಲ್ಲ ಅದು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಸೊ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ದಟ್ ಮೇಕ್ಸ್ ದಿ ಈಸಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಕ್ರಿಸ್ಟಲ್ ಲ್ಯಾಟಿಸ್. ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಮೆಟಾಲಿಕ್ ಬಾಂಡಿಂಗಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ನಾನು ಮುಂಚೆನೇ ಹೇಳ್ದಂಗೆ ಮೆಟಲ್ಸ್ ಏನು ಮಾಡ್ತೇವೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ರಿಲೀಸ್ ದಿ ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡ್ತವೆ. ಸೊ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ ಇರುತ್ತೆ, ಈ ಮೆಟಲ್ ಅಯಾನ್ಸು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಏನಾಗಿರ್ತವೆ ಅಂತಂದರೆ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಎಸ್ ಸಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅವೇನಾಗುತ್ತೆ, ಫ್ರೀನಲ್ಲಿ ಏನಾಗುತ್ತೆ, ಅರೌಂಡ್ ದ ಮೆಟಲ್ ಅಯಾನ್ ಅದು ಮೂವ್ ಆಗ್ತಾ ಇರುತ್ತೆ. ಆವಾಗ ಅವೆರಡರ ಮಧ್ಯದಲ್ಲಿ ಏನಾಗ್ತದೆ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ಲಿ ಚಾರ್ಜ್ ಇದೆ. ಅವೆರಡರ ಮಧ್ಯೆ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ಕ್ಲೋಡ್ ಆ್ಯಂಡ್ ಪಾಸಿಟಿವ್ಲಿ ಚಾರ್ಜ್ ಮೆಟಲ್ ಅಯಾನ್ಸ್ ಆಗುತ್ತೆ. ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ ಆ್ಯಂಡ್ ಎ ಮೆಟಲ್ ಅಯಾನ್, ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂನ ತೊಗೊಂಡ್ರೆ, ಸೋಡಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕನ್ಸಿಡರ್ ಮಾಡಿಕೊಂಡ್ರೆ ಇಫ್ ಇಟ್ ಲೂಸಸ್ ಒನ್ ಎಲೆಕ್ಟ್ರಾನ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಹಂಗಾಗಿ ಒಂದು ಎಲೆಕ್ಟ್ರಾನ್ನ ಕೊಡುತ್ತೆ. ಮೆಗ್ನೀಷಿಯಮ್ನ ತೊಗೊಂಡ್ರೆ 2 ಎಲೆಕ್ಟ್ರಾನ್ನ ಕೊಡುತ್ತೆ. ಅದೇ ಥರ ಅಲ್ಯೂಮಿನಿಯಮ್ನ ತೊಗೊಂಡ್ರೆ ಇಟ್ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ 3 ಎಲೆಕ್ಟ್ರಾನ್ಸ್. 3 ಎಲೆಕ್ಟ್ರಾನ್ ತೊಗೊಂಡಾಗ ಏನಾಯಿತು, 3 ಪಾಸಿಟಿವ್ ಚಾರ್ಜ್ ಬಂತು. ಅದೇ ಥರ ಈ ಎಲೆಕ್ಟ್ರಾನ್ಸೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮೆಗ್ನೀಷಿಯಮ್ ತೊಗೊಂಡ್ರೆ 2 ಎಲೆಕ್ಟ್ರಾನ್ ಕೊಡ್ತಾ ಇದೆ. ಅದು ಈ ಕಂಪೇರ್ ಟು ಸೋಡಿಯಂ ಫ್ರೀ ಎಲೆಕ್ಟ್ರಾನ್ಸು ಜಾಸ್ತಿ ಇದೆ.
ಸೊ ಇದ್ರದ್ದು ಪ್ರಾಪರ್ಟೀಸ್ ನೀವು ಕನ್ಸಿಡರ್ ಮಾಡೋದಾದರೆ ಮೆಟಲ್ಸ್ ಅಂತ ಅಂದರೆ ಅವು ದೇ ಹ್ಯಾವ್ ಎ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ. ಸಿನ್ಸ್ ದೇ ಫ್ರೀ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಈಸಿಯಾಗಿ ಮೂವ್ ಆಗ್ತವೆ. ಹಂಗಾಗಿ ಏನಾಗುತ್ತೆ, ದೇ ಕೆನ್ ಈಸಿಲಿ ಕ್ಯಾರಿ ಮೊಬೈಲ್ ಎಲೆಕ್ಟ್ರಾನ್ಸ್ ಆರ್ ಚಾರ್ಜ್ carriers in the conduction of electricity and energy carriers in heat conduction. Therefore metals conduct electricity and heat. ಎರಡೂ ಏನು ಮಾಡ್ತವೆ, ಆ ಫ್ರೀ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಕೀಪ್ ಆನ್ ಮೂವಿಂಗ್ ಆಗ್ತಾ ಇರ್ತವೆ. ಮೂವ್ ಆಗ್ತಿದ್ದಾಗ ಏನಾಗುತ್ತೆ, ದೇ ಈಸಿಲಿ ಗೋಯಿಂಗ್ ಟು ಕ್ಯಾರಿ ದಿ ಐದರ್ ಎಲೆಕ್ಟ್ರಿಸಿಟಿ ಆರ್ ಹೀಟ್ನ ಅವು ಏನು ಮಾಡ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ತವೆ. ಎರಡನೇ ಪ್ರಾಪರ್ಟಿ ಆಫ್ ಮೆಟಲ್ಸ್ ಏನು ಅಂದರೆ ಮೇಲೆ ಡಕ್ಟಲಿಟಿ ಅಂತ ಕರಿತೀವಿ. ಎ ಮೆಟಲ್ ಕ್ಯಾನ್ ಬಿ ಹ್ಯಾಮರ್ಡ್ ಇಂಟು ಎ ಥಿನ್ ಶೀಟ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಮೆಲೆಬಿಲಿಟಿ ಅಂತೀವಿ. ಡಕ್ಟಲಿಟಿ ಅಂತಂದರೆ ಅದನ್ನು ಸಣ್ಣ ವೈರಾಗಿ ನಾವು ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಶೇಪ್ಸ್ ಆರ್ ಪಾಸಿಬಲ್ ಬಿಕಾಸ್ ದ ಆಟಮ್ ಶೇರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಸ್ಲೈಡ್ ಪಾಸ್ಟ್ ಈಚ್ ಅದರ್. ಅದೇ ಥರ ದೇ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಜನರಲಿ ಮೆಟಲ್ಸ್ಗೆ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎ strong electrostatic force of attraction between the sea of electrons and a metal cation ಜೊತೆಗೆ. as a result the metals have high melting and boiling point. In order to cleave that bond, so we have to spend lot amount of energy. ಹಾಗಾಗಿ ಅವು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಎ ಲೆಸ್ಚರ್ ಆ್ಯಂಡ್ ಹೈ ರಿಫ್ರಾಕ್ಟಿವಿಟಿ. ಲೆಸ್ಚರ್ ಅಂದರೆ ಹೊಡೆಯುವಂಥದ್ದು. ನೀವು ಸಿಲ್ವರ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಪಳ ಅಂತ ಹೊಡಿತಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದೇನಾಗುತ್ತೆ, ಟಾರ್ನಿಷ್ ಆಗೋಕ್ಕೆ ಶುರು ಆಗುತ್ತೆ. ಅದೇನಾದರೂ ಕ್ಲಿಯರ್ ಆಗಿತ್ತು ಅಂದರೆ, ಅದ್ರ ಮೇಲೆ ಲೈಟ್ ಬಿತ್ತು ಅಂದರೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಲೆಸ್ಟರ್ ಇರ್ತವೆ, ಹೈ ರಿಫ್ಲೆಕ್ಟಿವಿಟಿ ಇರ್ತವೆ. ಡಿಲೋಕಲೈಸ್ ಎಲೆಕ್ಟ್ರಾನ್ಸ್ ವಿಲಿಂಗ್ಲಿ ಅಬ್ಸಾರ್ವ್ ಆ್ಯಂಡ್ ರೀ ಎಮಿಟ್ ದಿ ವಿಸಿಬಲ್ ರೈಟ್. ಸೊ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ವಿಚ್ ಇಸ್ ಮೂವಿಂಗ್ ಅರೌಂಡ್ ದಿ ಕ್ರಿಸ್ಟಲ್ ಲ್ಯಾಟಿಸ್, ಅರೌಂಡ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ ಜೊತೆಗೆ ಇರುತ್ತಲ್ಲ, ಅವಾಗ ಏನು ಮಾಡ್ತವೆ ಅಂತಂದರೆ ಅವೇನು ಮಾಡ್ತವೆ, ದೇ ಗೋಯಿಂಗ್ ಟು ಅಬ್ಸರ್ವ್ ದಿ ಯು ವಿ ವಿಸಿಬಲ್ ರೇಡಿಯೇಷನ್. ಅಬ್ಸರ್ವ್ ಮಾಡ್ಕೊಂಡಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ರಿಫ್ಲೆಕ್ಟ್. ಹಾಗಾಗಿ ದೇ ಗೋಯಿಂಗ್ ಟು ಹ್ಯಾವ್ ಎ ಕ್ಯಾರೆಕ್ಟರಿಸ್ಟಿಕ್ ಲೆಸ್ಚರ್ ಇರುತ್ತೆ. ಕನ್ಸಾಲಿಡೇಟ್ ಮಾಡೋದಾದರೆ, ಕಂಡಕ್ಟಿವಿಟಿನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಮೆಟಲ್ಸ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದಿ ಫ್ರೀ ಮೂವಿಂಗ್ ಎಲೆಕ್ಟ್ರಾನ್ಸ್ ಇನ್ ದೇರ್ ಸ್ಟ್ರಕ್ಚರ್. ಸೊ ನಾನು ಅರ್ಥ ಮಾಡ್ಕೊಳ್ಳೋದಾದರೆ, ಲೈಕ್ ಎ ಹೈವೇ ಫಾರ್ ಎಲೆಕ್ಟ್ರಾನ್ಸ್, ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟಾಗಿ ಮೂವ್ ಆಗ್ತಾ ಇರುತ್ತೆ. ಲೆಸ್ಚರ್ ಇರುತ್ತೆ. ಮೆಟಲ್ಸ್ ರಿಫ್ಲೆಕ್ಟ್ ಲೈಟ್ ಗಿವಿಂಗ್ ದೆಮ್ ಶೈನಿ ಅಪಿಯರೆನ್ಸ್. ಥಿಂಕ್ ಆಫ್ ದಿ ಪಾಲಿಶ್ಡ್ ಸಿಲ್ವರ್ ಆರ್ ಎ ಗೋಲ್ಡ್ ಬ್ರೈಟ್ ಆರ್ ಅಂಡ್ ಮಿರರ್ ಲೈಕ್. ಎಕ್ಸಾಂಪಲ್ ತೊಗೊಳ್ಳೋದಾದರೆ, ವಿಜುವಲಾಗಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ. ಅದೇ ಥರ ಮೆಲೆಬಿಲಿಟಿ ಅಂತ, ದೇ ಕ್ಯಾನ್ ಬಿ ಹ್ಯಾಮರ್ಡ್ ಇಂಟು ಎ ಥಿನ್ ಶೀಟ್ ವಿತೌಟ್ ಬ್ರೇಕಿಂಗ್. ಎಷ್ಟು ಸಣ್ಣಗೆ ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ನಾವು ಎಳಿತಾ ಹೋಗ್ತಾರೆ. ಹಂಗಾಗಿ ಮೆಲೆಬಿಲಿಟಿ ಇದೆ. ಅದೇ ಥರ ಕೋರ್ಸಿವ್ ಫೋರ್ಸ್ ಅಂದರೆ ಸ್ಟ್ರಾಂಗ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮೆಟಲ್ ಅಯಾನ್ಸ್ ಆ್ಯಂಡ್ ಎ ಡ್ಯೂ ಟು ದಿ ಮೆಟಾಲಿಕ್ ಬಾಂಡಿಂಗ್. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟ್ರಾಂಗ್ ಕೊಹೆಸಿವ್ ಫೋರ್ಸ್ ಇರುತ್ತೆ. ಸೊ ಎ ಟೈಟ್ಲಿ ಪ್ಯಾಕ್ಡ್ ಕ್ರೌಡ್ ಆಟಮ್ಸ್ ಸ್ಟಿಕ್ ಟುಗೆದರ್ ಫರ್ಮ್ಲಿ. ಸೊ ಕಡಿಮೆ ಜಾಗದಲ್ಲಿ ಚಿಕ್ಕ ಜಾಗ ಕೊಟ್ಟಿದ್ವಿ, ಆ ಜಾಗದಲ್ಲಿ ಏನು ಮಾಡ್ತಾ ಇದ್ವಿ, ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಮೋರ್ ನಂಬರ್ ಆಫ್ ಮೆಟಲ್ ಆಟಮ್ಸ್ನ ಅಕಾಮಡೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಅವಾಗ ಏನಾಗುತ್ತೆ, ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್. ಟೈಟ್ಲಿ ಪ್ಯಾಕ್ಡ್ ಕ್ರೌಡ್ ಆಟಮ್ಸ್ ಸ್ಟಿಕ್ ಟುಗೆದರ್ ಫರ್ಮ್ಲಿ. ಅದು ಕೋಹರ್ಸಿವ್ ಫೋರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಈ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಜನರಲಿ ಮೆಟಲ್ಸ್ ಎಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ದೇ ವಿಲ್ ಬಿ ಸಾಲಿಡ್ ಇನ್ ನೇಚರ್. ಕ್ರಿಸ್ಟಲೈನ್ ಆಗೋದಕ್ಕೋಸ್ಕರ ಈಸಿಯಾಗಿ ಸ್ಲೈಡ್ ಆಗ್ತವೆ ಅವು. ಮೀನಿಂಗ್ ದೇರ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ದೇ ರಿಪೀಟಿಂಗ್ ಪ್ಯಾಟರ್ನಲ್ಲಿ ಆಗುತ್ತೆ. ಮೆಟಲ್ಸ್ ಟಿಪಿಕಲಿ ಫಾರ್ಮ್ ಎ ಮೇನ್ ಕ್ರಿಸ್ಟಲ್ ಸ್ಟ್ರಕ್ಚರ್. 3 ಕ್ರಿಸ್ಟಲ್ ಸ್ಟ್ರಕ್ಚರ್ಸಲ್ಲಿ ಅದಿರುತ್ತೆ. BCC ಅಂತ ಕರಿತೀವಿ, FCC ಅಂತ ಕರಿತೀವಿ, HCP ಅಂತ ಕರಿತೀವಿ. ಬಾಡಿ ಸೆಂಟರ್ಡ್, ಫೇಸ್ ಎಕ್ಸೋಕೋಹರೆಂಟ್ ಸೆಂಟರ್ ಅಂತ ಹೇಳ್ತೀವಿ. ದೀಸ್ ಅಂದರೆ ಮೆಟಲ್ ಕ್ರಿಸ್ಟಲ್ಸ್. ಈ ಮೆಟಲ್ಸ್ ಏನಿದೆ 3 ಕ್ರಿಸ್ಟಲ್ ಸ್ಟ್ರಕ್ಚರ್ಸಲ್ಲಿ ಅವು ಎಕ್ಸಿಬಿಟ್ ಆಗ್ತವೆ, BCCನಲ್ಲಿ, FCCನಲ್ಲಿ ಮತ್ತು HCPನಲ್ಲಿ. ಅದು ಏನು ಮಾಡುತ್ತೆ ಅಂದರೆ, ಯಾವ ಟೈಪ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಇದೆ ಅನ್ನೋದ್ರ ಮೇಲೆ ಬಾಂಡ್ ಲೆಂತ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಮೆಕ್ಯಾನಿಕಲ್ ಪ್ರಾಪರ್ಟಿ ಎಲ್ಲನೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. BCCನಲ್ಲಿ ಏನಾಗುತ್ತೆ ಅಂದರೆ, ದೇ ಹೋಲ್ಡ್ ಟು ಬಿ ಓಕೆ. ಅದನ್ನು ನಾನು ಹೇಳ್ತೀನಿ ಹೇಗಾಗುತ್ತೆ ಅಂತ ನೋಡಿ. ಈ ರೀತಿ ಆಗಿರುತ್ತೆ. ಸಿಂಪಲ್ ಕ್ಯೂಬ್ ಅಂದರೆ SC ಅಂತ ಹೇಳ್ತೀವಿ. FCCನಲ್ಲಿ ಏನಾಗುತ್ತೆ ಅಂದರೆ, ಈಚ್ ಆಟಮ್ ಅಟ್ ಈಚ್ ಕಾರ್ನರ್ ಆ್ಯಂಡ್ ಸೆಂಟರ್ ಆಫ್ ಈಚ್ ಫೇಸಲ್ಲಿ ನಿಮಗೆ ಒಂದೊಂದು ಎಲೆಕ್ಟ್ರಾನ್ಸು ಕಾಣಿಸ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಪ್ರತಿಯೊಂದು ಕಾರ್ನರಲ್ಲೂ ಒಂದು ನಿಮಗೆ
ಈಚ್ ಎಲೆಕ್ಟ್ರಾನ್ಸ್ ಅಥವಾ ಆಟಮ್ಸ್ ಇರುತ್ತೆ, ಜೊತೆಗೆ ಇಲ್ಲೊಂದು ಫೇಸ್ ಇರುತ್ತೆ, ಆ ಫೇಸಲ್ಲೂ ಇರುತ್ತೆ. ಹಾಗಾಗಿ ಇದನ್ನು ಫೇಸ್ ಸೆಂಟರ್ಡ್ ಅಂತ ಕರಿತೀವಿ. ಬಾಡಿ ಸೆಂಟರ್ಡ್ ಅಂತಂದರೆ ಒನ್ ಆಟಮ್ ಅಟ್ ಈಚ್ ಕಾರ್ನರ್, ಪ್ರತಿಯೊಂದು ಕಾರ್ನರಲ್ಲೂ ಒಂದೊಂದು ಒಟ್ಟು ಸ್ಕ್ವೇರ್ನ ತೊಗೊಂಡ್ರೆ ಅದರಲ್ಲಿ ಸೆಂಟ್ರಲ್ಲಿ ಒಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬಾಡಿ ಸೆಂಟರ್ಡ್. ಆಸ್ ಅ ನೇಮ್ ಇಂಡಿಕೇಟ್ ದ ಅನದರ್ ಎಲೆಕ್ಟ್ರಾನ್ ವಿಲ್ ಬಿ ಸಿಚುಯೇಟೆಡ್ ಅಟ್ ದಿ ಸೆಂಟರ್. ಹಾಗಾಗಿ ಆಫ್ ದಿ ಬಾಡಿ, ಅದಕ್ಕೆ ಇದನ್ನು ಬಾಡಿ ಸೆಂಟರ್ಡ್ ಅಂತ ಕರಿತೀವಿ. ಅದೇ ಥರ ಹೆಕ್ಸೋಗೋನಲ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಸೊ 6 ಎಲೆಕ್ಟ್ರಾನ್ಸ್ ಇರುತ್ತೆ, ಲೇಯರ್ ಫಾರ್ಮಲ್ಲಿ ಅವು ಆರ್ಗನೈಸ್ ಆಗ್ತಿರ್ತವೆ. ಸೊ ಈ ರೀತಿಯಾಗಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಾನು ಹೇಳ್ದಂಗೆ FCC ಅಂತಂದ್ರೇನು, ಬಾಡಿ ಸೆಂಟರ್ಡ್ ಅಂತ ಹೇಳ್ತೀವಿ. ಸೊ ಟೆನ್ ಟು ಬಿ ಹಾರ್ಡರ್, ಅಂತ ಸ್ಟ್ರಾಂಗ್ ಹಾರ್ಡೆಸ್ಟ್ ಇಲ್ಲ, ಹಾರ್ಡರ್ ಇದೆ ಬಟ್ ಲೆಸ್ ಡಕ್ಟೈಲ್ ಡ್ಯೂ ಟು ದಿ ಲೋ ಪ್ಯಾಕಿಂಗ್ ಎಫಿಷಿಯನ್ಸಿ. FCC HCP ಏನಿದೆಯಲ್ಲ ಅವೆರಡನ್ನು ಮೋರ್ ಡಕ್ಟೈಲ್ ಆಗಿರ್ತವೆ, ಕಂಡಕ್ಟಿವ್ ಆಗಿರ್ತವೆ, ಐಡಿಯಲ್ ಫಾರ್ ವೈರಿಂಗ್ ಆ್ಯಂಡ್ ಸ್ಟ್ರಕ್ಚರಲ್ ಅಪ್ಲಿಕೇಶನ್. ಅದೇ ಥರ ಎಕ್ಸ್ರೇ ಡಿಫ್ರಾಕ್ಷನ್ ಯೂಸ್ ಮಾಡಿಕೊಂಡು ಬಾಂಡ್ ಲೆಂತ್ ಮತ್ತು ಕ್ರಿಸ್ಟಲ್ ಸ್ಟ್ರಕ್ಚರ್ ಏನಿದೆ ಅಂತ ನಾನು ಐಡೆಂಟಿಫೈ ಮಾಡ್ಕೋಬೋದು. ಅದನ್ನು ಕನ್ಸಿಡರ್ ಮಾಡೋದಾದ್ರೆ ಡಿಸ್ಕ್ರಿಪ್ಷನ್ ಏನಾಗುತ್ತೆ, BCCನಲ್ಲಿ ಏನಾಗುತ್ತೆ, ಒನ್ ಆಟಮ್ ಅಟ್ ಈಚ್ ಕಾರ್ನರ್ ಆ್ಯಂಡ್ ಒನ್ ಇನ್ ದಿ ಸೆಂಟರ್ ಆಫ್ ದಿ ಕ್ಯೂಬ್. ಅಂದರೆ ಆಟಮ್ಸ್ ಅಟ್ ಈಚ್ ಕಾರ್ನರ್ ಆ್ಯಂಡ್ ಸೆಂಟರ್ ಆಫ್ ಈಚ್ ಫೇಸ್ ಆಗುತ್ತೆ. ಹೆಕ್ಸೋಗೋನಲ್ ಅಂದರೆ ಅರೇಂಜ್ಮೆಂಟ್ ಆಫ್ ಲೇಯರ್ಸ್ ಟೇಕಡ್ ಟುಗೆದರ್. ಎಕ್ಸಾಂಪಲ್ಸ್ನ ತೊಗೊಳೋದಾದ್ರೆ BCCಗಾದರೆ FCC ಕ್ರೋಮಿಯಂ ಟಂಗ್ಸ್ಟನ್ ತೊಗೋಬೋದು, FCCಗಾದರೆ ಕಾಪರ್ ಅಲ್ಯೂಮಿನಿಯಂ ಗೋಲ್ಡ್ ತೊಗೋಬೋದು, HCPಗಾಯಿತು ಅಂತಂದರೆ ಜಿಂಕು ಮೆಗ್ನೀಷಿಯಮು ಟೈಟಾನಿಯಮ್ನ ನಾವು ತೊಗೋಬೋದು. ಅದೇ ಥರ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಇರುತ್ತೆ. ಐ ಡೋಂಟ್ ನೋ ತೊಗೊಂಡಿದ್ದಾರೋ ಇಲ್ವೋ ಅಂತ, ಅದು ನೋಡಿಕೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಾಂಡ್ ಲೆಂತು ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಬಾಂಡ್ ಲೆಂತ್ ಇಂಪ್ಲಿಕೇಶನ್ಸ್ ಏನಾಗುತ್ತೆ BCCನಲ್ಲಿ ಅಂದರೆ, ಲಾಂಗರ್ ಬಾಂಡ್ ಲೆಂತ್ ಡ್ಯೂ ಟು ದಿ ಲೋಯರ್ ಪ್ಯಾಕಿಂಗ್ ಡೆನ್ಸಿಟಿ 68% ಇದೆ, ಡೆನ್ಸಿಟಿ ಕಡಿಮೆ ಇದೆ. FCCನಲ್ಲಿ 74 ಇದೆ ಮತ್ತು HCPನಲ್ಲಿ 74 ಇದೆ. ಶಾರ್ಟರ್ ಬಾಂಡ್ ಲೆಂತ್ ಇದೆ ಬಟ್ ಆಟಮ್ಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮಗೆ HCPನಲ್ಲೂ ಏನಾಗುತ್ತೆ, FCC ಥರನೇ ಇರುತ್ತೆ, ಬಟ್ ಏನು ಅಂದರೆ ಇಲ್ಲಿ ಲೇಯರ್ಡು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬಾಂಡ್ ಲೆಂತ್ ಇನ್ ಮೆಟಲ್, ಬಾಂಡ್ ಲೆಂತ್ ಅಂದರೆ ಏನು ಅಂದರೆ, ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯೈ ಆಫ್ ಟು ಅಡ್ಜಸೆಂಟ್ ಆಟಮ್ ಇನ್ ಎ ಕ್ರಿಸ್ಟಲ್ ಲ್ಯಾಟಿಸ್. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಅಟಾಮಿಕ್ ರೇಡಿಯಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರಿಸ್ಟಲ್ ಸ್ಟ್ರಕ್ಚರು FCC ಇದೆಯಾ, BCC ಇದೆಯಾ, HCP ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಕೆನ್ ಇನ್ಕ್ರೀಸ್ ಬಾಂಡ್ ಲೆಂತ್ ಅಂತ ನಾವು ಹೇಳ್ತೀವಿ. ಟಿಪಿಕಲ್ ಬಾಂಡ್ ಲೆಂತ್ ಇನ್ ಅಯಾನಿಕ್ ಕ್ರಿಸ್ಟಲ್ಸ್ ಎಷ್ಟಿರುತ್ತೆ ಅಂದರೆ 2.3 ಆಂಗ್ಸ್ಟ್ರಮ್ ಯೂನಿಟ್ ಟು 3 ಆಂಗ್ಸ್ಟ್ರಮ್ ಯೂನಿಟ್ ಇದೆ, ಡಿಪೆಂಡಿಂಗ್ ಅಪಾನ್ ಟೈಪ್ ಆಫ್ ದಿ ಮೆಟಲ್ ಇರ್ಬೋದು, ಯಾವ ಥರ ಸ್ಟ್ರಕ್ಚರ್ ಇದೆ, ಯಾವ ಥರ ಕ್ರಿಸ್ಟಲ್ ಸ್ಟ್ರಕ್ಚರ್ ಇದೆ, ಆ ಬೇಸ್ ಮೇಲೆ ನಾವು ಸ್ಟ್ರಕ್ಚರ್ಸ್ನ ಹೇಳ್ತಾ ಹೋಗ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಥಿಯರೀಸ್ ಆಫ್ ಮೆಟಲ್ಸ್ ಏನಿದೆಯಲ್ಲ 3 ಥಿಯರಿ ಇದೆ, ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.